ವಿದ್ಯಾರ್ಥಿಗಳೇ, ಇವತ್ತು ನಾವು ರಾಷ್ಟ್ರಸಂಘದ ಅಂಗಗಳ ಕುರಿತು ತಿಳ್ಕೊಳ್ಳೋಣ. ದಿ ಆರ್ಗನ್ಸ್ ಆಫ್ ದಿ ಲೀಗ್ ಆಫ್ ನೇಷನ್ಸ್ ಅನ್ನುವಂಥದ್ದನ್ನು ರಾಷ್ಟ್ರಸಂಘ, ಮಹಾಸಭೆ, ದಿ ಅಸೆಂಬ್ಲಿ, ಮಹಾಮಂಡಳಿ, ದಿ ಕೌನ್ಸಿಲ್, ಸಚಿವಾಲಯ, ದಿ ಸೆಕ್ರೆಟರಿಯೇಟ್ ಅನ್ನುವಂಥ ಒಂದು ಪ್ರಧಾನ 3 ಅಂಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡುಬರ್ತಾ ಇದೆ. ಬರೀ ಮಹಾಸಭೆ, ಮಹಾಮಂಡಳಿ, ಸಚಿವಾಲಯ ಇವು ರಾಷ್ಟ್ರಸಂಘದ 3 ಪ್ರಧಾನ ಅಂಗಗಳಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾವೆ. ಇಲ್ಲಿ ಒಂದನೇದಾಗಿ ದಿ ಅಸೆಂಬ್ಲಿ, ಮಹಾಸಭೆ ಅನ್ನುವಂಥದ್ದಿದೆ. ಇದು ರಾಷ್ಟ್ರಸಂಘದ ಒಂದು ಸಾಮಾನ್ಯ ಸಭೆಯಾಗಿರುವಂಥದ್ದು. ಸದಸ್ಯ ರಾಷ್ಟ್ರಗಳೆಲ್ಲ ಇದರ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದಿದೆ. ಪ್ರತಿ ಸದಸ್ಯ ರಾಷ್ಟ್ರವು ಮಹಾಸಭೆಗೆ 3 ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದಿಲ್ಲ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತವನ್ನು ಚಲಿಸುವ ಅವಕಾಶವನ್ನು ಹೊಂದಿರತಕ್ಕಂಥದ್ದಿಲ್ಲ. ಮಹಾಸಭೆ ಇದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಮೊದಲ ಸೋಮವಾರ ಜಿನೆವಾದಲ್ಲಿ ಸಭೆ ಸೇರುತ್ತಿತ್ತು. ಆ ಒಂದು ಸಭೆಯಲ್ಲಿ ಒಬ್ಬ ಅಧ್ಯಕ್ಷ, 12 ಜನ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥದ್ದು. ಅಧ್ಯಕ್ಷನು ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗ್ತಕ್ಕಂಥದ್ದು. ಮಹಾಸಭೆಯ ಸದಸ್ಯನಲ್ಲದ ಒಂದು ರಾಷ್ಟ್ರದ ಪ್ರತಿನಿಧಿಯನ್ನು ಸಭೆಯ ಅಧ್ಯಕ್ಷನಾಗಿ ಕೂಡ ನೇಮಕ ಮಾಡ್ತಕ್ಕಂಥದ್ದು ಇತ್ತಿಲ್ಲಿ. ಪ್ರಥಮ ಈ ಮಹಾಸಭೆಯ ಅಧಿವೇಶನ ನಡೆಯಲ್ಪಟ್ಟಿರ್ತಕ್ಕಂಥದ್ದು 1920 ನವೆಂಬರ್ 15ರಂದು ಜಿನೆವಾದಲ್ಲಿ ನಡೆಯಲ್ಪಟ್ಟಿರ್ತಕ್ಕಂಥದ್ದು. ಅಲ್ಲಿ 42 ರಾಷ್ಟ್ರಗಳು ಭಾಗವಹಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಇಂಥ ಒಂದು ಮಹಾಸಭೆ ತನ್ನ ರಚನೆಯನ್ನು ಒಳಗೊಂಡ ಮೇಲೆ ಇಂಥ ಒಂದು ಮಹಾಸಭೆಯ ಕಾರ್ಯಗಳು ಯಾವ್ಯಾವು, ಕರ್ತವ್ಯಗಳು ಯಾವುವು ಅನ್ನೋದು ನೋಡಿದಾಗ ಫಂಕ್ಷನ್ಸ್ ಅನ್ನಂತ ಕರಿತಾ ಇದ್ದೀವಿ ನಾವು. ಇಲ್ಲಿ ಒಂದನೇದಾಗಿ ವಿಶ್ವ ಶಾಂತಿ ಮತ್ತು ರಕ್ಷಣೆಗೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಅಲ್ಲಿ ಎರಡನೇದಾಗಿ ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ತಾಂತ್ರಿಕ ವಿಷಯಗಳ ಬಗ್ಗೆ ಚರ್ಚಿಸುವಂಥದ್ದು. ಮೂರನೇದಾಗಿ ವಾರ್ಷಿಕ ಆಯವ್ಯಯಗಳನ್ನು ನೋಡ್ಕೊಳ್ತಕ್ಕಂಥದ್ದು. ನಾಲ್ಕನೇದಾಗಿ ಕೌನ್ಸಿಲ್ನಿಂದ ತಾತ್ಕಾಲಿಕ ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಐದನೇದಾಗಿ ಲೀಗಿಗೆ ಹೊಸ ಸದಸ್ಯ ರಾಷ್ಟ್ರಗಳನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು. ಆರನೇದ್ದು ಲೀಗಿನ ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದಿದೆ. ಏಳನೇದ್ದು ಲೀಗಿನ ಸಂವಿಧಾನದ ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದಿಲ್ಲ. ಎಂಟನೇದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ನ್ಯಾಯಾಧೀಶರನ್ನು ನೇಮಕ ಮಾಡ್ತಕ್ಕಂಥದ್ದು. ಇಂಥ ಎಲ್ಲ ರೀತಿಯ ಒಂದು ಪ್ರಮುಖ ಕರ್ತವ್ಯಗಳನ್ನು ಇಲ್ಲಿ ನಿರ್ವಹಿಸುವಂಥದ್ದು ಮಹಾಸಭೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವೆಲ್ಲ ವಿಷಯಗಳನ್ನು ಮಹಾಸಭೆಯಲ್ಲಿ ಚರ್ಚೆಗೆ ಒಳಪಟ್ಟು ನಂತರ ಅಲ್ಲಿ ಅಂತಿಮ ನಿರ್ಣಯ ಬಂದ ಮೇಲೆ ನಂತರ ಅವುಗಳನ್ನು ಅಂಗೀಕರಿಸುವಂಥ ಅವಕಾಶ ಇಲ್ಲಿ ಇತ್ತು ಅನ್ನೋಂಥದ್ದನ್ನು ಯಾವ ಮಹಾಸಭೆಯಲ್ಲಿ ನಾವು ಈ ರೀತಿಯಾಗಿ ಕಾಣ್ತಾ ಇದ್ದೇವೆ. ನಂತರಲ್ಲಿ ಎರಡನೇದಾಗಿ ದಿ ಕೌನ್ಸಿಲ್ ಅನ್ನೋಂಥದ್ದು ಮಹಾಮಂಡಳಿ ಅಂತ ಕರಿತೇವೆ ನಾವು. ಇದು ರಾಷ್ಟ್ರಸಂಘದ ಒಂದು ಕಾರ್ಯಾಂಗದಂತೆ ಇತ್ತು ಅಂತೇಳಿ ನಾವು ನೋಡ್ತೇವೆ. ಕಾರ್ಯಾಂಗದಂತೆ ಕಾರ್ಯನಿರ್ವಹಿಸುವಂಥದ್ದು. 5 ಕಾಯಂ ಸದಸ್ಯರನ್ನು 4 ಕಾಯಮಲ್ಲದ ಸದಸ್ಯರನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಆರಂಭದಲ್ಲಿ ಇಂಗ್ಲೆಂಡು, ಫ್ರಾನ್ಸು, ಅಮೇರಿಕಾ, ಇಟಲಿ, ಜಪಾನ್ ಕಾಯಂ ಸದಸ್ಯ ರಾಷ್ಟ್ರಗಳಾಗಿ ಇರತಕ್ಕಂಥದ್ದು. ಅಮೇರಿಕಾಗೆ ಕಾಯಂ ಸದಸ್ಯ ರಾಷ್ಟ್ರ ಅವಕಾಶ ಕೊಟ್ಟಿತ್ತು, ಆದರೆ ಇದು ರಾಷ್ಟ್ರಸಂಘದ ಸದಸ್ಯತ್ವವನ್ನು ಪಡೆದಿರಲಿಲ್ಲ. ಇದರಿಂದಾಗಿ
ಕಾಯಂ ಸದಸ್ಯತ್ವದ ರಾಷ್ಟ್ರದ ಸಂಖ್ಯೆ 4 ಅನ್ನೋಂಥದ್ದನ್ನು ನಾವು ಕಾಣ್ತೇವೆ. ಕಾಯಂ ಅಲ್ಲದ ಒಂದು ಸದಸ್ಯರ ರಾಷ್ಟ್ರಗಳು 3 ವರ್ಷಗಳ ಅವಧಿಗೆ ಆಯ್ಕೆಯನ್ನು ಮಾಡಲ್ಪಡ್ತಕ್ಕಂಥದ್ದಿಲ್ಲ. 1937, 1939 ಅವಧಿಯಲ್ಲಿ ಕಾಯಂ ಅಲ್ಲದ ಒಂದು ಸದಸ್ಯರ ರಾಷ್ಟ್ರಗಳ ಸಂಖ್ಯೆ 11 ಇತ್ತು ಅನ್ನೋದು ಕಂಡುಬರ್ತಾ ಇದೆ. ತದನಂತರದಲ್ಲಿ 1929ರಲ್ಲಿ ಜರ್ಮನಿ, 1934ರಲ್ಲಿ ರಷ್ಯಾ ಈ ರಾಷ್ಟ್ರ ಸಂಘದ ಕಾಯಂ ಸದಸ್ಯತ್ವವನ್ನು ಪಡ್ಕೊಂಡಿರ್ತಕ್ಕಂಥವುಗಳು ಅನ್ನೋದನ್ನು ಕಾಣ್ತಾ ಇದ್ದೀವಿ. ಕೆಲವು ರಾಷ್ಟ್ರಗಳಿಗೆ ಮಾತ್ರ ವಿಶೇಷ ಸದಸ್ಯತ್ವ ಹೊಂದುವಂಥ ಒಂದು ಅವಕಾಶವನ್ನು ಈ ರಾಷ್ಟ್ರ ಸಂಘದಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಇಂಥ ಒಂದು ಮಹಾಮಂಡಳಿಯ ಕರ್ತವ್ಯಗಳು ಏನು ಅಂತಂತ ನೋಡಿದಾಗ, 2 ರಾಷ್ಟ್ರಗಳ ನಡುವಿನ ಒಂದು ಸಮಸ್ಯೆಯನ್ನು ಚರ್ಚಿಸುವಂಥದ್ದು, ಪರಿಶೀಲಿಸುವಂಥದ್ದು, ಅವುಗಳನ್ನು ಆಹ್ವಾನಿಸುವಂಥದ್ದು ಇಲ್ಲಿ ಪ್ರಮುಖವಾಗಿ ಬರ್ತಾ ಇದೆ. ನಂತರ ಇಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ವರ್ಷಕ್ಕೆ 4 ಬಾರಿ ಇಲ್ಲಿ ಯಾವ ಸಭೆ ಸೇರ್ತಕ್ಕಂಥದ್ದು, ಮಹಾಮಂಡಳಿಯ ಅಧಿವೇಶನ ಸೇರ್ತಕ್ಕಂಥದ್ದು. ಅವಶ್ಯವಿದ್ದಾಗ ವಿಶೇಷ ಅಧಿವೇಶನ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಈ ಮಹಾಮಂಡಳಿಯಲ್ಲಿ ನಾವು ಕಾಣ್ತೇವೆ. ನಂತರ ಈ ಮಹಾಮಂಡಳಿಯ ಒಂದು ಪ್ರಮುಖ ಕಾರ್ಯಗಳನ್ನು ನೋಡಿದಾಗ, ನಾವಿಲ್ಲಿ ಪ್ರಧಾನವಾಗಿರುವಂಥ ಕಾರ್ಯಗಳನ್ನು ನೋಡಿದಾಗ, ಮಹಾಸಭೆಯ ನಿರ್ಣಯಗಳನ್ನು ಕಾರ್ಯಗತಗೊಳಿಸ್ತಕ್ಕಂಥದ್ದು ಒಂದನೇದು ಮಹಾಸಭೆಯ ನಿರ್ಣಯಗಳನ್ನು ಕಾರ್ಯಗತಗೊಳಿಸ್ತಕ್ಕಂಥದ್ದು. 2ನೇದು ರಾಷ್ಟ್ರ ಸಂಘದ ಪ್ರಧಾನ ಕಾರ್ಯದರ್ಶಿಯ ನೇಮಕವನ್ನು ದೃಢೀಕರಿಸುವಂಥದ್ದಿಲ್ಲ. 3ನೇದು ನಿಶಸ್ತ್ರೀಕರಣದ ಬಗ್ಗೆ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದಿಲ್ಲ. 4ನೇದು ಲೀಗಿನ ಪ್ರಣಾಳಿಕೆಯನ್ನು ಉಲ್ಲಂಘಿಸಿದ ರಾಷ್ಟ್ರಗಳನ್ನು ಲೀಗಿನಿಂದ ಉಚ್ಚಾರಿಸುವಂಥದ್ದಿಲ್ಲ. 5ನೇದು ಲೀಗಿನ ಪ್ರಣಾಳಿಕೆಯನ್ನು ಒಪ್ಪಿಕೊಂಡಿರುವಂಥ ರಾಷ್ಟ್ರಗಳಿಗೆ ಸದಸ್ಯತ್ವವನ್ನು ನೀಡತಕ್ಕಂಥದ್ದಿಲ್ಲ. 6ನೇದು ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ನಡೆಸುವಂಥದ್ದು. 7ನೇದು ಒಂದು ಮ್ಯಾಂಡೇಟರಿ ಪ್ರದೇಶಗಳ ಉಸ್ತುವಾರಿಯನ್ನು ಕೂಡ ನೋಡಿಕೊಳ್ತಕ್ಕಂಥದ್ದು. 8ನೇದು ಪ್ರಧಾನ ಕಚೇರಿಯ ಮೇಲ್ವಿಚಾರಣೆ ನಡೆಸ್ತಕ್ಕಂಥದ್ದು. 9ನೇದು ಲೀಗಿನ ಅಂಗಸಂಸ್ಥೆಗಳ ವರದಿಗಳನ್ನು ಕೂಡ ಇಲ್ಲಿ ಸ್ವೀಕರಿಸಿ ಕಾರ್ಯರೂಪಕ್ಕೆ ತರುವಂಥದ್ದು. 10ನೇದಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಂಥದ್ದು. ಈ ರೀತಿಯಾಗಿ 10 ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಈ ಮಹಾಮಂಡಳಿಯು ಇಲ್ಲಿ ಈ ರೀತಿಯಾಗಿ ಮಹಾಮಂಡಳಿಯು 10 ಕರ್ತವ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಂತರದಲ್ಲಿ 3ನೇದಾಗಿ ದಿ ಸೆಕ್ರೆಟರಿಯೇಟ್, ಪ್ರಧಾನ ಕಚೇರಿ ಅನ್ನುವಂಥದ್ದಿಲ್ಲ. ಇದು ರಾಷ್ಟ್ರ ಸಂಘದ ಆಡಳಿತದ ಅಂಗವಾಗಿರ್ತಕ್ಕಂಥದ್ದು. ರಾಷ್ಟ್ರ ಸಂಘದ ಆಡಳಿತದ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಮಹಾ ಕಾರ್ಯದರ್ಶಿಯು ಇದರ ಮುಖ್ಯಸ್ಥನಾಗಿ ಬರ್ತಾ ಇದ್ದಾನೆ. ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ತಕ್ಕಂಥದ್ದು ಮಹಾ ಕಾರ್ಯದರ್ಶಿ ಇಲ್ಲಿ ಕಾಣ್ತಾ ಇದ್ದೇವೆ. ರಾಷ್ಟ್ರ ಸಂಘದ ಒಂದು ಪ್ರಧಾನ ಕಚೇರಿ ಜೆನೀವಾದಲ್ಲಿ ಇರತಕ್ಕಂಥದ್ದು. ಇಲ್ಲಿ 700 ಅಂತಾರಾಷ್ಟ್ರೀಯ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸ್ತಿದ್ರು ಅನ್ನೋಂಥದ್ದು ನಮಗೆ ಕಂಡು ಬರ್ತಾ ಇದೆ. ಮಹಾ ಕಾರ್ಯದರ್ಶಿಯ ಅರ್ಹತೆಯ ಆಧಾರದ ಮೇಲೆ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇತ್ತು. ಅನೇಕ ರಾಷ್ಟ್ರಗಳಿಗೆ ಸೇರಿದವರಾಗಿರ್ತಕ್ಕಂಥದ್ದು ಯಾವ ಈ ಮಹಾ ಕಾರ್ಯದರ್ಶಿ ಅನ್ನೋದು. ಇಲ್ಲಿ ಮಹಾಮಂಡಳಿಯ ಒಂದು ಶಿಫಾರಸಿನ ಮೇರೆಗೆ ಮಹಾ ಕಾರ್ಯದರ್ಶಿಯನ್ನು ಮಹಾಸಭೆಗೆ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ಮಹಾ ಕಾರ್ಯದರ್ಶಿಗೆ ಸಹಾಯಕರಾಗಿ 4 ರಾಷ್ಟ್ರಗಳ 4 ಜನ ಸಹಾಯಕರನ್ನು ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಅಂಥ ಪ್ರಧಾನ ಕಚೇರಿಯ ಪ್ರಮುಖ ಕಾರ್ಯಗಳಂತಂದರೆ ಈ ರೀತಿಯಾಗಿ ಈ ಪ್ರಧಾನ ಕಚೇರಿಯ ಒಂದು ಪ್ರಮುಖ ಕರ್ತವ್ಯಗಳನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ರಾಷ್ಟ್ರ ಸಂಘದ ದಾಖಲೆಗಳನ್ನು ಸುರಕ್ಷಿತವಾಗಿರ್ತಕ್ಕಂಥದ್ದು.
ಎರಡನೇದಾಗಿ ಮಹಾಸಭೆ ಮತ್ತು ಮಹಾಮಂಡಳಿಗಳ ಸಭೆ ನಡೆಸುವಂಥದ್ದು. ಮೂರನೇದಾಗಿ ಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು. ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ನೋಂದಾಯಿಸುವಂಥದ್ದು. ಐದನೇದಾಗಿ ಸಭೆಯ ನಿರ್ಣಯಗಳನ್ನು ಟಿಪ್ಪಣಿ ಮಾಡಿ ಪ್ರಕಟಿಸುವಂಥದ್ದು. ಆರನೇದಾಗಿ ಸಭೆಯ ನಿರ್ಣಯಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಹೀಗೆ ಈ ರೀತಿಯಾಗಿ ಇಂಥ ಒಂದು ಪ್ರಧಾನವಾದ 6 ಕರ್ತವ್ಯಗಳ ಕಾರ್ಯಗಳನ್ನು ಈ ಪ್ರಧಾನ ಕಚೇರಿಯು ಇಲ್ಲಿ ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು. ಹೀಗೆ ಈ ರೀತಿಯಾಗಿ ರಾಷ್ಟ್ರ ಸಂಘದ ಒಂದು ಪ್ರಮುಖವಾಗಲ್ಪಟ್ಟಿರುವಂಥ ಪ್ರಧಾನ ಅಂಗಗಳಲ್ಲಿ ಮಹಾಸಭೆ ಎನ್ನುವಂಥದ್ದು, ಮಹಾಮಂಡಳಿ ಎನ್ನುವಂಥದ್ದು, ಪ್ರಧಾನ ಕಚೇರಿ ಎನ್ನುವಂಥದ್ದನ್ನು ಈ ರೀತಿಯಾಗಿ ಇವೆಲ್ಲ ರೀತಿಯ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ.